ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ಏನೋ ಒಂಥರ ಬ್ಯುಸಿ ಆಗೋದೆ, ತುಂಬ ಅಂದರೆ ತುಂಬ ಬ್ಯುಸಿ ಆಗೋದೆ. ಆಮೇಲೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಎದ್ದಿದ್ರು ಮಾಮೂಲಿ ಟೈಮು ಎಲ್ಲ. ಇವತ್ತು ಮಕ್ಕಳು ಬೇರೆ ಟ್ರೈನಿಂಗ್ಗಳಿಗೆ ಹೋಗಬೇಕಾಗಿತ್ತಲ್ಲ, ಅದಕ್ಕೆ ಎದ್ದೆ ಕಳಿಸ್ದೆ ಮಕ್ಕಳನ್ನೆಲ್ಲ. ಒಬ್ಬ ಕ್ರಿಕೆಟ್ಗೆ ಹೋದ, ಒಬ್ಬ ಫುಟ್ಬಾಲಿಗೆ ಹೋದ. ಆಮೇಲೆ ಅಡುಗೆ, ಪೂಜೆ, ಅದು ಇದು ಅಂತ ತುಂಬಾ ಇದಾಯಿತು ಇವತ್ತು ಬೆಳಗ್ಗೆ. ಎಲ್ಲದನ್ನು ಆರ್ಗನೈಸ್ಡಾಗಿ ಬೇಗನೆ ಮಾಡ್ಕೋಬೇಕು ವಿಡಿಯೋ ಅಪ್ಲೋಡ್ಗೆ ಅಂದ್ಕೊಂಡೆ. ಆದರೆ ಮಾಮೂಲಿ ಟೈಮೇ ಆಗೋಯ್ತು ನೋಡಿ, ಹೇಗೋ ಒಂಥರ. ಆಮೇಲೂ ತುಂಬಾ ನಿದ್ದೆ ಬರ್ತಾಯಿತ್ತು. ಅಂದರೂ ಏನು ಮಲ್ಕೊಳ್ಳಿಲ್ಲ. ಮಲ್ಕೊಂಡ್ರೆ ಸುಮ್ಮನೆ ತುಂಬ ಟೈಮ್ ಇದು ಮಾಡಿಬಿಡ್ತೀನಿ ಮಲ್ಕೊಂಡೆ ಅಂದ್ಬಿಟ್ಟು ಹಾಗೆ ಅವಾಯ್ಡ್ ಮಾಡಿಕೊಂಡೆ. ಅದಕ್ಕೇ ಇವತ್ತು ವಿಡಿಯೋನ ಈಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗಲೇ ಅಂದರೆ ಆಗಲ್ಲ. ಮಕ್ಕಳಿಗೆ ಊಟ ಕೊಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಮಾಡ್ಕೋಬೇಕು. ಏನಾದರೂ ಒಂದು ಇದ್ದೇ ಇರುತ್ತಲ್ಲ. ಯೂಶ್ವಲಿ ಸ್ಯಾಟರ್ಡೆ ಅಂದರೆ ನಾನು ಒಂಥರ ಬ್ಯುಸಿನೇ. ಅದು ಹೇಗಾದರೂ ಆಗಲಿ ಬ್ಯುಸಿ ಆಗೋಗುತ್ತೆ. ಮುಂಚೆನೂ ಅಷ್ಟೇ, ಕೆಲ್ಸಕ್ಕೆ ಹೋಗುವಾಗ ಅಂತಂದರೆ ಹೇಗೆ ಅಂತಂದರೆ ವೀಕೆಂಡ್ ಬರಲಪ್ಪ ಅಂತ ಕಾಯ್ತಾ ಇದ್ವಿ. ಆದರೆ ನೋಡಿದ್ರೆ ವೀಕೆಂಡೇ ತುಂಬ ಬ್ಯುಸಿಯಾಗಿರ್ತಿತ್ತು. ಆ ಥರ. ಹಾಗೆಯೇ ಈಗಲೂ ವೀಕೆಂಡಲ್ಲಿ ಅಂದರೆ ಮಕ್ಕಳದ್ದು ಯೂನಿಫಾರ್ಮ್ಸು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಅದನ್ನು ಬಡಿಸಿ ಅದೆಲ್ಲ ಕೆಲಸ ಇದು. ಆಮೇಲೆ ಅವ್ರದ್ದು ಯೂನಿಫಾರ್ಮ್ನೇ ಬೇರೆ ಹಾಕೋದ್ರಿಂದ ಅವೆಲ್ಲ ಆ್ಯಡೆಡ್ ವರ್ಕ್ಗಳು. ಅದು ಈಗ ತಾನೇ ಗ್ರೈಂಡರ್ಗೆ ಅಕ್ಕಿ ಹಾಕಿದ್ದೆ ದೋಸೆಗೆ, ಅದನ್ನು ತೆಗೆದು ಅದನ್ನೆಲ್ಲ ಇದು ಮಾಡಿ ಬಂದು ಈಗ ವಾಯ್ಸ್ ಓವರ್ ಕೊಟ್ಬಿಡೋಣ. ಆಮೇಲೆ ವಾಯ್ಸ್ ಓವರು ಆಗೀಗ ಇದಾಗಿದ್ದರೆ, ವಿಡಿಯೋ ರೆಡಿ ಇದ್ದರೆ ನಾನು ಅಪ್ಲೋಡ್ ಮಾಡ್ಕೋಬೋದಲ್ಲ ಬೇಗ ಅಂತ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಹೇಗೆ ಅನ್ನಿಸ್ತಾ ಇದೆ ಈ ರಂಗೋಲಿ ಎಲ್ಲ? ನಿಮಗೆ ಇಷ್ಟ ಆಗ್ತಿದೆಯಾ ಏನು? ಇದಂತೂ ಒಂಥರ ಯುನೀಕ್ ಆಗಿದೆ. ಒಂಥರ ಹಾರ್ಟ್ ಸೈನು ಬರುತ್ತೆ, ಸಿಂಬಲ್ ಥರ. ಅದಕ್ಕೇ ತೋರಿಸ್ಬೇಕು ಇದು ಮಾಡೋದಕ್ಕೆ. ಆಮೇಲೆ ಒಂದು ಸ್ವಲ್ಪ ದೊಡ್ಡದಾಗೂ ಹಾಕ್ಕೋಬೋದಲ್ಲ ಹಬ್ಬದ ದಿನ ಎಲ್ಲ ಅಂತಂದರೆ, ಇದೊಂಥರ ಡೈಲಿ ಹಾಕೋದ್ರ ಬದಲು ಹಬ್ಬಕ್ಕೆ ಅಂತಲೇ ಮಾಡ್ಕೋಬೋದಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಇದನ್ನು ಹೇಳ್ಕೊಡ್ತಾಯಿದ್ದೀನಿ. ಆಮೇಲೆ ನ್ಯೂ ಇಯರ್ಗೆ ಯಾವುದಾದ್ರೂ ಒಂದು ಸ್ಪೆಷಲ್ ರಂಗೋಲಿನ ಹೇಳ್ಕೊಡ್ಬೇಕು ಅಂತ ನನ್ನ ಮೆಮೊರಿಗೆ ಸಾಕಷ್ಟು ಕೆಲಸ ಕೊಡ್ತಾಯಿದ್ದೀನಿ ಯೋಚಿಸಿ. ಎಲ್ಲದಕ್ಕೂ ಒಂಥರ ಯುನೀಕ್ ಆಗಿರಬೇಕು ಆ ರಂಗೋಲಿ ಅಂತ ಇದು ಮಾಡಿರೋದು. ನೋಡೋಣ ಹೇಗೆ ಅಂತ. ಇನ್ನೂ ಅಷ್ಟೊಂದು ಇದಾಗಿ ನನಗೆ ಯಾವುದೂ ರಂಗೋಲಿ ನೆನಪು ಬರ್ತಾಯಿಲ್ಲ ನನ್ನ ಬತ್ತಳಿಕೆಯಿಂದ. ಅದಕ್ಕೆ ಇನ್ನೂ ಇದೆಯಲ್ಲ ದಿನ, ಅದಕ್ಕೆ ನೋಡ್ತಾ ಅಲ್ಲಿ ತನಕ ಯೋಚಿಸ್ತಾ ಇರ್ತೀನಿ. ಆಯಿತಾ? ನಿಮಗೆಲ್ಲ ಇಷ್ಟ ಆಗ್ತಿದೆಯಾ? ನಾನು ಬರೀ ಈ ಥರ ಕಲರ್ ಮಾಡದೇ ಮಾಡೋದು ಇಷ್ಟ ಆಗುತ್ತಾ, ಅಥವಾ ಕಲರ್ ಮಾಡಿ ಮಾಡೋದು ಇಷ್ಟ ಆಗುತ್ತಾ ನಿಮಗೆ? ಅದನ್ನು ಹೇಳಿ. ನೀವು ಹೇಳಿದ್ರೇ ನನಗೆ ಗೊತ್ತಾಗೋದು, ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಈ ಕಲರ್ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಈ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ, ನೋಡಿದ್ರೆ ರಂಗೋಲಿ ಅಂತಲೂ ಅನ್ನಿಸ್ಬೇಕು. ಆಮೇಲೆ ಅದು ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಎಲ್ಲದಕ್ಕಿಂತ, ಇದು ರಂಗೋಲಿ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ಬೇಕು ಅಂತ ಈ ಥರ ಮಾಡ್ತಾಯಿದ್ದೀನಿ. ರಂಗೋಲಿ ಪುಡಿಲಿ ನಾನು ಹೇಳ್ದಂಗೆ ಮಾಡೋದಕ್ಕೆ ತುಂಬಾ ಇಷ್ಟ ಆಗ್ತಿದೆ, ಆದರೆ ರಂಗೋಲಿ ಪುಡಿ ಇಲ್ಲ. ಅದರಿಂದ ಆಮೇಲೆ ಯಾರೋ ಹೇಳಿದ್ರು ರೈಸ್ ಫ್ಲೋರಲ್ಲಿ ಮಾಡ್ಬೋದು ಅಂತ. ರೈಸ್ ಫ್ಲೋರಲ್ಲಿ ಮಾಡೋಕ್ಕೆ ಹೋದೆ, ಅದು ಬರಲೇ ಇಲ್ಲ. ಇದು ಏನು ತುಂಬಾ ಸಾಫ್ಟ್ ಆದಂಗೆ ಆಗೋಯಿತು. ಅದಕ್ಕೆ ಓಹೋ ಇದಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ರೈಸ್ ಫ್ಲೋರ್ ಅಂತಂದರೆ ಚೆಲ್ಲಿದ್ರೆ ಮತ್ತೆ ಪುನಃ ಇರುವೆಗಳೆಲ್ಲ ಬರೋ ಚಾನ್ಸಸ್ ಇರುತ್ತಲ್ವ, ಅದು ಕಷ್ಟ. ಇಲ್ಲಿ ಏನೇ ಬಂತು ಅಂದರೂ ಪ್ರಾಬ್ಲಮ್ಮೇ. ಯಾಕೆ ಅಂತಂದರೆ ಕಾರ್ಪೆಟ್ ಇರೋದ್ರಿಂದ ನಾವು ಅಷ್ಟು ಇದಾಗಿ ಕ್ಲೀನ್ ಮಾಡೋದಕ್ಕಾಗಲ್ಲ. ಈಗಲೂ ಅಷ್ಟೇ, ಏನಾದರೂ ಮಕ್ಕಳೇನಾದರೂ ಊಟ ಮಾಡುವಾಗ ಅದು ಇದು ಬೀಳಿಸ್ಬಿಟ್ಟಿದ್ರೆ ಅಲ್ಲೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತೀನಿ. ಈಗ ಅವ್ರಿಗೆ ಹೇಳಿದ್ದೆ, ಅವ್ರಿಗೆ ಫೋನ್ ಬೇಕು ಅಂತ ಇದು ಮಾಡ್ತಿದ್ರು. ನೆನ್ನೆಯಿಂದನೂ ಫೋನ್ ಕೊಟ್ಟಿರಲಿಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಬ್ರೂಮ್ ಥರ ಮಾಡ್ಕೊಳ್ಳಿ, ವ್ಯಾಕ್ಯೂಮ್ ಮಾಡೋದು ಬೇಡ, ವ್ಯಾಕ್ಯೂಮ್ ಮಾಡಿದ್ದೆ.
ಅದಕ್ಕೆ ಮಾಡ್ಕೊಳ್ಳಿ ಅಂತಂತ ಫೋನಿಗೋಸ್ಕರ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲ ಅಂತಂದರೆ ಮಾಡಲ್ಲ. ನಾನೇ ಮಾಡ್ಕೋಬೇಕು, ಇಲ್ಲ ಅವ್ರ ಅಪ್ಪನೇ ಮಾಡಬೇಕು. ಅದಕ್ಕೆ ಹೀಗೆ ಒಂದೊಂದು ಸಲ ಹೇಳಿದ್ರೆ ಫೋನ್ ಕೊಡದೆ ಇದು ಮಾಡಿದಾಗ ಫೋನಿಗೋಸ್ಕರ ಮಾಡ್ತಾರೆ ಎಲ್ಲ ನೀಟಾಗಿ, ತುಂಬ ಕ್ಲೀನಾಗಿ ಮಾಡ್ತಾರೆ ಮಾತ್ರ. ಅದು ಅದಕ್ಕೆ ಎಲ್ಲದನ್ನು ಕಲಿಸ್ಬೇಕಲ್ವಾ ಕೆಲಸಗಳನ್ನ. ಒಂದೊಂದು ಸಲ ನಾವಿಲ್ಲ ಎಲ್ಲಾದರೂ ಹೋಗಿದ್ದೀವಿ ಅಂತಂದರೆ ಅವರೇ ನೀಟಾಗಿ ನೋಡಿಕೊಂಡು ಎಲ್ಲ ಮಾಡ್ಕೋಬೇಕಲ್ಲ ಅಂತಂದ್ಬಿಟ್ಟು ಎಲ್ಲ ಕಲಿಸ್ತಾ ಇದ್ದೀನಿ. ದೊಡ್ಡವನಿಗೆ ಹೇಳಿದ್ದೀನಿ, ಅಡುಗೆನೂ ಸ್ವಲ್ಪ ಕಲಿಸ್ತೀನಿ ನಿನಗೆ, ಇಲ್ಲ ಅಂತಂದರೆ ನೀನು ನಿನಗೆ ಊಟನ ಅಡುಗೆ ಮಾಡಿಕೊಂಡು ನೀವು ಮಾಡ್ಕೊಳ್ಳೋ ಹಾಗೆ ಇರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಹೊರಗಡೆ ತಿನ್ನಬಾರ್ದು ಅಂತ ಹೇಳಿದ್ದೀನಿ. ಹೊರಗಡೆ ಅಪರೂಪ ತಿನ್ನೋದು. ಆಮೇಲೆ ಮುಂಚೆ ಎಲ್ಲ ಅವತ್ತು KFC ತುಂಬ ಇಷ್ಟವಾಗಿ ತಿಂತಿದ್ವಿ ಒಂದು ಟೈಮಲ್ಲಿ, ಅಪರೂಪ ಅದುವೇ. ಆದರೆ ಈಗ ಅದು ಹೇಗೆ ಅಂತ ತಂದು ಕೊಟ್ಟಿದ್ದಾರೆ ಅವತ್ತು, ಅವ್ರಿಗಿಷ್ಟ ಆಗಲಿಲ್ಲ. ಅದನ್ನು ಆಮೇಲೆ ಮಾರನೇ ದಿನಕ್ಕೆ ನಾನು ಏನು ಮಾಡಿದೆ, ಚಪಾತಿ ರೋಲ್ ಜೊತೆಗೆ ಹಾಕಿ ಕಳಿಸ್ದೆ. ಚಪಾತಿ ರೋಲ್ ಮಾಡಿದೆ, ಅದರಲ್ಲಿ ಕಳಿಸ್ದೆ, ಆಗ ತಿನ್ಕೊಂಡು ಬಂದಿದ್ದರು. ಆ ಥರ ಹೊರಗಡೆದು ಆಲ್ಮೋಸ್ಟ್ ಏನು ತಿನ್ನಲ್ಲ. ಅದು ಅಷ್ಟೊಂದು ಇಷ್ಟನೂ ಆಗಲ್ಲ, ಏನೋ ಒಂಥರ. ಆಮೇಲೂ ಕೆಲವರೆಲ್ಲ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಇಂಡಿಯನ್ದು, ಏನೋ ಅದರ ಬಿರಿಯಾನಿ ಅಂತ ತಗೋತಾರೆ, ನಂಗೆ ಇಷ್ಟನೇ ಆಗಲ್ಲ. ಒಂದು ಸಲ ಅಂತೂ ಬಿರಿಯಾನಿ ತಂದು ವೇಸ್ಟ್ ಮಾಡ್ದಂಗೆ. ಒಂಥರ ಹೇಗೆ ಅಂತಂದರೆ ಬ್ಲಂಟ್, ಏನು ಫ್ಲೇವರ್ ಇಲ್ಲ, ಏನೂ ಇಲ್ಲ, ಒಂಥರ ಮಸಾಲನೇ ಇಲ್ಲ, ಒಂಥರ ಆ ಥರ ಆಗಿತ್ತು. ಅದೇ ನಾನು ಅದಕ್ಕಿಂತ ಮುಂಚೆ ಒಂದು ಸಲ ಮಾಡಿದ್ದೆ ಬಿರಿಯಾನಿ. ಎಷ್ಟು ಇಷ್ಟವಾಗಿ ತಿಂದ್ವಿ ಅಂದರೆ ಅಷ್ಟು ಇಷ್ಟವಾಗಿ ತಿಂದ್ವಿ. ಬಿರಿಯಾನಿ ಅಂದಾಗ ನೆನಪು ಬಂತು, ಡಿಸೆಂಬರ್ 31ಗೆ ರೆಡಿ ಮಾಡ್ಕೋಬೇಕು ಎಲ್ಲದನ್ನು, ಸೆಲೆಬ್ರೇಷನ್ಗೆ ಅವಕ್ಕೆಲ್ಲ. ಒಂದೊಂದು ವರ್ಷ ದಾಟಿದ್ವಲ್ಲ, ಈಗ ನನ್ನ ಮಗ 10th ನೆಕ್ಸ್ಟ್ ಇಯರಿಂದ, ಅದರಿಂದ ಅದಕ್ಕೆಲ್ಲ ರೆಡಿ ಇದು ಮಾಡಬೇಕು. ಇದು ನೋಡಿ, ಇದು ಫಿನಿಷ್ ಮಾಡಿರೋದು ಹೇಗೆ ಕಾಣಿಸ್ತಾ ಇದೆ, ಇಷ್ಟ ಆಯಿತಾ ನನಗೆ ಕಮೆಂಟಲ್ಲಿ ಹೇಳಿ. ಇದನ್ನು ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.